ಹರೇ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸರಸ್ ಮೇಳದಲ್ಲಿ ನಮ್ಮ ಜಿಲ್ಲೆಯಾದಂಥ ಉತ್ತರ ಕನ್ನಡದಿಂದ, ಅಂದರೆ ಇವರು ಯಲ್ಲಾಪುರದಿಂದ ಬಂದಿರುವರು, ಇವರ ಸ್ಟಾಲ್ಗಳ ಪರಿಚಯವನ್ನು ನೋಡೋಣ. ಇವರು ಅಡಿಕೆ ಸಿಪ್ಪೆಯಿಂದ, ಅಂದರೆ ಚಾಲಿ ಸಿಪ್ಪೆ ಹಾಗೂ ಅಡಿಕೆ ಹಾಳೆಯಿಂದ ತಯಾರಿಸಿದ ಕೆಲವೊಂದು ವಸ್ತುಗಳನ್ನು ಮಾಡಿದ್ದಾರೆ. ನೋಡೋಣ ಬನ್ನಿ. ಜೊತೆಗೆ ಚಿಕ್ಕ ಮಕ್ಕಳ ಫ್ರಾಕು, ಟೊಪ್ಪಿ, ಪೇಟಿಕೋಟು, ಲಂಗ ಬ್ಲೌಸ್ ಎಲ್ಲ ಹೊಲಿದು ತಂದಿದ್ದಾರೆ. ನೋಡಿ, ಇವರನ್ನೇ ಮಾತಾಡಿಸೋಣ. ಇದು ನೋಡಿ, ಅಡಿಕೆ ಚಾಲಿ ಸಿಪ್ಪೆಯಿಂದ ಮಾಡಿರೋದು, ಹಾಗೆ ಅಡಿಕೆ ಹಾಳೆಯಿಂದ ಮಾಡಿರೋದು, ಭತ್ತದ ಸಿಪ್ಪೆ, ಜಳ್ಳು ಸಿಪ್ಪೆಯಿಂದ ಮಾಡಿರೋದು. ಮತ್ತೆ ವಿವರಣೆ ಹೇಳ್ರಿ ಮೇಡಮ್. ಇದು ಸೋಲಾ ವುಡ್ಡಿಂದ ಮಾಡಿರೋದು. ಸೋಲೋ ವುಡ್. ಇದು ಜೋಳದ ತೆನೆಯಿಂದ ಮಾಡಿರೋದು. ಇದು ಅಡಿಕೆ ಸಿಪ್ಪೆಯಿಂದ ಮಾಡಿರೋದು. ಇದು ಅಡಿಕೆ ಎಲೆಯಿಂದ ಮಾಡಿರೋದು. ಆಮೇಲೆ ಬಿದಿರಿನ ಅಂಬು. ಇದು ನೋಡಿ, ಜೋಳದ ತೆನೆ, ಸೋಲಾ ವುಡ್. ಆಮೇಲೆ ಇದು ವಾಟರ್ ರೈಸ್ ಅಂತ ಕೆರೆಯಲ್ಲಿ ಸಿಗುತ್ತೆ, ಅದರಿಂದ ಮಾಡಿರೋದು. ಅಂದರೆ ಕೆರೆಯಲ್ಲಿ ಏನದು? ವಾಟರ್ ರೈಸ್ ಅಂತ ಸಿಗುತ್ತೆ, ಗಿಡ ಸಿಗುತ್ತೆ. ಕಮಲ್ದು ಹೂವ? ಕಮಲ್ದು ಅಲ್ಲ, ಅದು ಬೇರೆ ಥರ ಎಲ್ಲ ಗಿಡ ಸಿಗುತ್ತೆ, ಅದರಿಂದ ಮಾಡಿರೋದು. ಅದರಿಂದ ತೆಗೆದು ಅದನ್ನು ಕೆತ್ತನೆ ಮಾಡಿ ಅದರಿಂದ ಮಾಡಿರೋದು. ಅಂದರೆ ನಮ್ಮಲ್ಲಿ ಬೆಂಡ್ ಟೈಪೇ ಇರುತ್ತೆ ಅದು. ಅದರಿಂದ ಮಾಡಿರೋದು. ಇದು ನೋಡಿ, ಸ್ವಲ್ಪ ದೊಡ್ಡ ಕೇಳಿ ಮೇಡಮ್. ತಾಳೆಗರಿಯಿಂದ ಮಾಡಿರೋದು. ಜಂಗಲಲ್ಲಿ ಸಿಗೋ ತಾಳೆಗರಿಯಿಂದ ಮಾಡಿರೋದು. ಜಂಗಲಲ್ಲಿ ಸಿಗೋದು? ನಮ್ಮ ತೋಟದಲ್ಲಿ ಸಿಗುತ್ತೆ. ಅದೆಲ್ಲ ಏನು ಪ್ರೈಸು ಮೇಡಮ್? 500. ಫುಲ್ ಗುಚ್ಚಕ್ಕ? 500. ಅದಷ್ಟು ಸೇರಿ ಎಲ್ಲ ಸೇಮ್. ಇದು 100 rupees. ಇದು 150 rupees. ಇದು 200. ಇದು ನೋಡಿ, ಪ್ಯೂರ್ ಚಂದನ ಅಲ್ಲ, ಚಂದನದಿಂದ ಮಾಡೋದು. ಇದು ನೋಡಿ, ನಮ್ಮಲ್ಲಿ ಸಿಗೋ ಜಿನಿಯಾ ಗಿಡ ಅಂತ ಹೇಳ್ತೇವೆ, ಅದರಿಂದ ಮಾಡಿರೋದು. ನೋಡಿ, ಬೀಜ ಇದೆ. ಆಮೇಲೆ ಇದು ನಮ್ಮಲ್ಲಿ ಬೆಳೆದಿರೋ ಗದ್ದೆಯಲ್ಲಿ, ತೋಟದಲ್ಲೆಲ್ಲ ಸಿಗೋ ಹುಲ್ಲು, ಅದ್ರ ಬೀಜದಿಂದ, ಅದು ಬೀಜ ಇದೆ ಮಧ್ಯ ಇರೋದು. ಅಷ್ಟು ನ್ಯಾಚುರಲ್ ಆಗಿ ಮಾಡಿ, ಎಲ್ಲ ನ್ಯಾಚುರಲ್ ಫ್ಲವರ್ ವಾಸ್ಗಳು, ಎಲ್ಲ ಹೋಮ್ ಮೇಡ್ ಐಟಮ್, ಅಷ್ಟು ಹ್ಯಾಂಡ್ ಮೇಡ್. ನೋಡಿ, ಇಲ್ಲಿ ಉಲ್ಲನ್ ಕ್ಲಿಪ್ಗಳಿವೆ. ಕ್ಲಿಪ್ ಒಂದು ಹಾಂ, ಅದು ದೊಡ್ಡದು, ಅದರಲ್ಲಿ ಹೀಗೆ ಹಾಂ ನೋಡಿ. ವೆರಿ ಗುಡ್. ಇದು ನೋಡಿ, ದಾರದಿಂದ ಮಾಡಿರೋದು. ಕಾಟನ್ ಥ್ರೆಡ್. ಮೇಡಮ್, ಚೆನ್ನಾಗಿ ಸೇಲ್ ಆಗ್ತಾ ಇದೆಯಾ? ಸೇಲ್ ಆಗ್ತಾ ಇದೆ ನೋಡಿ. ಇದೆಲ್ಲ ಕೀ ಬಂಚಿಗೆ ಕೀಗೆ ವಜ್ಜೆ ಇರುವಂಥದ್ದು ಹಾಕಿದ್ರೆ ವೆಹಿಕಲ್ಸ್ ಹಾಳಾಗತ್ತೆ, ಎಲ್ಲರೂ ಬಿದ್ದೋಗುತ್ತೆ, ಏನೋ ಪ್ರಾಬ್ಲಮ್. ಇದು ತುಂಬ ಉಲ್ಲನ್ನಿಂದಾಗಿದ್ದಕ್ಕೆ ಲೈಟ್ ವೇಟ್ ಆಗಿರುತ್ತೆ, ತುಂಬ ಯುನೀಕ್ ಆಗಿದೆ. ನೀವು ಆರ್ಡರ್ ಕೊಟ್ಟರೆ ಎಲ್ಲಿದ್ದರೂ ಕಳಿಸ್ತೀರಾ? ನೋಡಿ. ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು. ಇವರು ಪ್ರಿಯಾ ಪ್ರಕಾಶ್ ಶೆಟ್ ಅಂತ, ಮಾಯನಗುಂಡಿಯವರು. ಇವರು ಕೋಕಮ್ ಮತ್ತು ಪೈನಾಪಲ್ ಸಿರಪ್ಪನ್ನು ಮಾಡ್ತಾರೆ. ಅಂದರೆ 50 ml ಸಿರಪ್ಪಿಗೆ 250 ml ನೀರನ್ನು ಬೆರೆಸಿದರೆ ಜ್ಯೂಸ್ ರೆಡಿಯಾಗತ್ತೆ. ಬನ್ನಿ, ಇವರನ್ನೇ ಮಾತನಾಡಿಸೋಣ. ಮೇಡಮ್ ನಮಸ್ಕಾರ ಮೇಡಮ್. ಯಾವ ಊರು? ನಮ್ಮದು ಜೋಗ್ ಫಾಲ್ಸ್ ಹತ್ರ ಮಾವಿನಗುಂಡಿ ಅಂತೇಳಿ, ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಡಿಸ್ಟಿಕ್. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಏನಿದು?
ಇದು ಕೋಕಮ್ ಸಿರಪ್ ಮತ್ತು ಪೈನಾಪಲ್ ಸಿರಪ್ ರೆಡಿ ಮಾಡ್ತೀವಿ. ಅದು ನ್ಯಾಚುರಲ್ ಜ್ಯೂಸ್ ಆಗಿರ್ತದೆ, ನ್ಯಾಚುರಲ್ ಸಿರಪ್ ಆಗಿರ್ತದೆ. ನಾವು ಅದು 50 ವರ್ಷದಿಂದ ಮಾಡ್ತಾಯಿದ್ದೀವಿ. 50 ವರ್ಷದಿಂದ ಅಂದರೆ ನೀವು 2ನೇ ಜನ್ರೇಷನ್ನ ಅಥವಾ ಮೂರನೇ ಜನ್ರೇಷನ್? ಇದು ಹೇಗೆ ಬಳಸೋದು, ಏನು ಒಂದು ನೀವು ಹೇಗೆ ಮಾಡಿಟ್ಕೋತೀರಾ ಮನೆಯಲ್ಲಿ? ಫ್ಯಾಕ್ಟ್ರಿ ಇದೆಯಾ? ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಯಲ್ಲೇ ಮಾಡ್ತಾಯಿದ್ದೀವಿ. ಒಂದು ಬಾಟ್ಲಿಯಲ್ಲಿ 5 ಲೀಟ್ರ್ ಜ್ಯೂಸ್ ಮಾಡ್ಬೋದು. ಒಂದು ಬಾಟ್ಲಿ ಸಿರಪಿಗೆ ಅದಕ್ಕೆಲ್ಲದು ರೆಡಿ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ. 50 ml ಸಿರಪಿಗೆ 250 ml ನೀರು ಮಿಕ್ಸ್ ಮಾಡಿದರೆ ಆಯಿತು. ಇದರಿಂದ ಹೆಲ್ತ್ ಬೆನಿಫಿಟ್ ಇದೆ. ಕಫ ಗಿಫ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಪೈನಾಪಲ್ ಕೋಕಮ್ ಸಿರಪ್ ಎಸಿಡಿಟಿ, ಗ್ಯಾಸ್ಟ್ರಿಕ್ಕು, ಪಿತ್ತ, ಡೈಜೆಷನ್ನಿಗೆ ಎಲ್ಲ ತುಂಬ ಒಳ್ಳೆಯದು. ಇದು ಬಾಡಿ ಕೋಲ್ಡು, ಇದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹೆಲ್ತ್ ಬೆನಿಫಿಟ್ ತುಂಬ ಇರೋದ್ರಿಂದ ನಮ್ಮ ಕಡೆ ತುಂಬ ಸೇಲ್ ಆಗುತ್ತೆ ಮೇಡಮ್. ನೀವು ಹೋಲ್ಸೇಲಲ್ಲೂ ಕೊಡ್ತೀರಾ? ಹೋಲ್ಸೇಲಲ್ಲೂ ಕೊಡ್ತೇವೆ ಮೇಡಮ್. ರೀಸನಬಲ್ ರೇಟಿಗೆ ಕೊಡ್ತೀವಿ. ನಾವು ಹೋಲ್ಸೇಲ್ ರೇಟ್ ಏನಿದೆ ಅದೇ ರೇಟಲ್ಲೇ ನಾವು ಎಲ್ಲರಿಗೂ ಸೇಲ್ ಮಾಡ್ತಾ ಇದ್ದೀವಿ. ಅದೇ ರೇಟಲ್ಲೇ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಮೇಡಮ್. ಸರಿ ಮೇಡಮ್. ಇದನ್ನು ಹೇಗೆ ಸ್ಟೋರೇಜ್ ಮಾಡಿ ಇಟ್ಕೋತೀರಾ? ನಮ್ಗೆ ಇದು ಸ್ಟೋರೇಜಿಗೆ ಇದಕ್ಕೆ ಶುಗರೇ ಸ್ಟೋರೇಜ್ ಮೇಡಮ್. ಇದು ಕೆಮಿಕಲ್ ಏನೂ ಯೂಸ್ ಮಾಡೋದಿಲ್ಲ. ಏನು ನಾವು ಹಣ್ಣಿನ ರಸ, ಸಕ್ಕರೆ ಎಷ್ಟಾಗಿ ಮಾಡಿರ್ತೀವಿ, ನಾವು 9 ತಿಂಗಳು ಕೊಡ್ತೀವಿ, 1 ವರ್ಷ ಇಡ್ಬೋದು. ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಇರೋದ್ರಿಂದ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ನಿಮ್ಮ ಮನೆಗೆ ಮಾವಿನಗುಂಡಿಗೆ ಬಂದರೆ ಫ್ಯಾಕ್ಟ್ರಿ ತೋರಿಸ್ತೀರಾ? ಖಂಡಿತ ತೋರಿಸ್ತೀವಿ ಮೇಡಮ್. ಫ್ಯಾಕ್ಟ್ರಿ ಬಂದರೆ ಖಂಡಿತ ಫ್ಯಾಕ್ಟ್ರಿ ತೋರಿಸ್ತೀವಿ. ಮಾಡೋ ಟೈಮಲ್ಲಿ ಬಂದರೆ ಮಾಡುವ ಇದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೇವೆ. ಯಾವ ಟೈಮಲ್ಲಿ ಮಾಡ್ತೀರಾ ನೀವು? ನಾವು ಈಗ ಸೀಸನ್ನಲ್ಲಿ ಅಂದರೆ ಮೇದಲ್ಲಿ ಕೋಕಮ್ ಮಾರ್ಚ್ ಏಪ್ರಿಲ್ ಯಾವಾಗಲೂ ಮಾಡ್ತಾ ಇರ್ತೀವಿ ಮೇಡಮ್. ಕಂಟಿನ್ಯೂ ಸೇಲ್ ಇರ್ತದೆ, ಅವಾಗ ಮಾಡ್ತಾ ಇರ್ತೀವಿ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಆದರೂ ಸೇಲ್ ಇದ್ದೇ ಇರ್ತದೆ ನಮಗೆ. ನಮ್ಮಲ್ಲೆಲ್ಲ ಹೆಚ್ಚಾಗಿ ಫ್ಯಾಕ್ಟ್ರಿಗೆ ಬಂದೇ ತೊಗೊಂಡು ಹೋಗೋರು ಜಾಸ್ತಿ. ನಮ್ಮಲ್ಲಿ ಫಂಕ್ಷನಿಗೆಲ್ಲ ಯೂಸ್ ಮಾಡೋದು ಇದನ್ನೇ ಆಗಿರ್ತದೆ. ಹಾಗಾಗಿ ನಮ್ದು ಇದು ತುಂಬ ಚೆನ್ನಾಗಿದೆ ಮೇಡಮ್. ನಿಮ್ಮ ಮಕ್ಕಳೆಲ್ಲ ಇದೇ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರಾ? ಇಲ್ಲ ಮೇಡಮ್, ಮಕ್ಕಳೆಲ್ಲ ಇದೇ ವೃತ್ತಿ ಮಾಡ್ತಾ ಇಲ್ಲ. ನಾವು ಇರೋ ತನಕ ನಾವು ಮಾಡ್ತೇವೆ. ಕಡೆಗೆ ಮಕ್ಕಳು ಉಪಯೋಗ ಮಾಡ್ಕೊಬೋದು, ಹೇಳಲಿಕ್ಕಾಗಲ್ಲ. ಅವರೆಲ್ಲ ಜಾಬಲ್ಲಿದ್ದವರು, ಏನು ಮಾಡ್ತಾರೋ ಗೊತ್ತಿಲ್ಲ ಮೇಡಮ್. ಈಗ ಸರಸ್ ಮೇಳದಿಂದ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಆಗಿದೆ? ಸರಸ್ ಮೇಳ ತುಂಬ ಬೆನಿಫಿಟ್ ಆಗಿದೆ ಮೇಡಮ್. ನಾವು NRLM ಇದಾಗಿದೆ, ಆಯ್ಕೆ ಆಗಿದ್ವಿ. ಅದರಲ್ಲಿ ಅವರು ನಮಗೆ ಎಲ್ಲ ರೀತಿಯಲ್ಲೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೇಗೆ ಮಾರ್ಕೆಟ್ ಮಾಡಬೇಕು, ಹೇಗೆ ಇದು ಮಾಡಬೇಕು, ಹೇಗೆ ಉಪಯೋಗ ಮಾಡಬೇಕು ಅನ್ನೋದು ಎಲ್ಲದನ್ನೂ ಕೊಟ್ಟಿದ್ದಾರೆ. ನಮ್ಗೆ ಅವರಿಂದ ಲೋಗೋ ಮಾಡ್ಕೊಂಡಿದ್ದೀವಿ, ಬಾರ್ಕೋಡ್ ಮಾಡ್ಕೊಂಡಿದ್ದೀವಿ. ತುಂಬ ಬೆನಿಫಿಟ್ ಸಿಕ್ಕಿದೆ ಮೇಡಮ್ NRLM ಇಂದ. ಅಂದರೆ ಇಲ್ಲಿ ಈ ರೀತಿ ಸರಸ್ ಮೇಳಕ್ಕೆ ಬರೋದ್ರಿಂದ ಆರ್ಡರ್ಸ್ ಜಾಸ್ತಿ ಬರುತ್ತೆ. ಆರ್ಡರ್ ಜಾಸ್ತಿ ಬರುತ್ತೆ ಮತ್ತು 4 ಜನರಿಗೆ ಪಬ್ಲಿಕೇಶನ್ ಸಿಗತ್ತೆ. ಅದಕ್ಕೆ ನಮ್ಗೆ ಖುಷಿ ಇದೆ ಮೇಡಮ್. ಆಯಿತು ಮೇಡಮ್, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹಾಕಿರ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮಲ್ಲಿಗೆ ಬಂದರೆ ದಯವಿಟ್ಟು ತೋರಿಸಿ ಮೇಡಮ್. ಖಂಡಿತ ಮೇಡಮ್. ತುಂಬ ಧನ್ಯವಾದ. ಇವರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಬಿಳಗಿ ಸಮೀಪದ ಹಳ್ಳಿಯವರು. ಇವರದು ಪುವಿ ಹೋಮ್ ಪ್ರಾಡಕ್ಟ್. ಇದರ ಅಡಿಯಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಕರಡಿ ಸೊಪ್ಪಿನ ಅಂದರೆ ನರಗೊಂಜಿ ಸೊಪ್ಪಂತ, ಇದು ಉತ್ತರ ಕನ್ನಡದ ಸಿರ್ಸಿ ಸಿದ್ದಾಪುರ ಭಾಗದಲ್ಲಿ ಮಾತ್ರ ಬೆಳೆಯುವಂಥ ಸೊಪ್ಪಿದು. ಸ್ವಲ್ಪ ಕಹಿ ರುಚಿ ಇರುವುದರಿಂದ ಶುಗರ್ ಪೇಷಂಟ್ಗಳಿಗೆ ಇದು ತುಂಬ ಒಳ್ಳೆಯದು. ಇವರ ಎಲ್ಲ ಚಟ್ನಿ ಪುಡಿಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವರ ಇನ್ನೊಂದು ಪುಡಿ ಅಂದರೆ ಪಲ್ಯದ ಪುಡಿ. ಇದು ಎಲ್ಲ ರೀತಿಯ ತರಕಾರಿ ಪಲ್ಯಗಳಿಗೂ ಸಹ ರುಚಿಯನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ಉತ್ತಮ ಗುಣಮಟ್ಟದ ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನು ಸಹ ಮಾರಾಟ ಮಾಡುತ್ತಾರೆ. ಮತ್ತು ಮೆಣಸಿನ ಕಾಳನ್ನು ಸಹ ಮಾರಾಟ ಮಾಡುತ್ತಾರೆ. ಯಾವುದಾದರೂ ನಿಮಗೆ ಬೇಕಾದಲ್ಲಿ ಕೊಟ್ಟಿರುವ ನಂಬರಿಗೆ ಡೈರೆಕ್ಟ್ ಮೆಸೇಜನ್ನು ಮಾಡಿ. ಇದು ನಾನೇ ಆಗಿರುವುದರಿಂದ ನನ್ನನ್ನು ನಾನು ಸಂದರ್ಶಿಸಲು ಆಗಲಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಹಾಗಾಗಿ ಅಕ್ಕ ಫೌಂಡೇಶನ್ನ MD ಆಗಿರುವಂಥವರು ನನ್ನ ಸ್ಟಾಲಿಗೆ ಭೇಟಿ ನೀಡಿ ಚಟ್ನಿ ಪುಡಿಯನ್ನು ಸವಿದು ಖರೀದಿ ಮಾಡಿದ್ದರು. ಅದರ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ಹಾಕಿದ್ದೇನೆ ನೋಡಿ. ಇದು ಕರ್ನಾಟಕ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ರಾಜ್ಯ ಮಟ್ಟದ ಸಂಸ್ಥೆ ಮಹಿಳೆಯರ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತದೆ. ದಯವಿಟ್ಟು ಬೆಂಬಲಿಸಿ ಅವ್ರ ಜೊತೆ ಮಾತಾಡಿ ಅವರಿಗೆ
ತಮ್ಮ ಕರಕುಶಲದಿಂದ ಹೇಗೆ ತಯಾರಿಸುತ್ತಾರೆ ಸ್ವಲ್ಪ ಅವರಿಗೆ ಪ್ರೋತ್ಸಾಹಿಸಿ. ಆಮೇಲೆ ತಾವು ಅಮೌಂಟ್ ತಂದಿಲ್ಲ ಅಂದರೆ ಟೋಕನ್ ಮನಿ ಕೊಟ್ಟು ತಮ್ಮ ಫೋನ್ ನಂಬರ್ ಕೊಟ್ಟರೆ ನಮ್ಮ ಸಹೋದರರು ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ವಸ್ತುಗಳನ್ನು. ತಾವು ಬುಕ್ ಮಾಡಿ ನೀವು ಡೆಲಿವರಿ ಆದ್ಮೇಲೆ ಕೂಡ ಅವರಿಗೆ ಪೇಮೆಂಟ್ ಮಾಡ್ಬೋದು. ಇದು ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಮೇಳ. ಇವರ ನುಗ್ಗಿ ಸೊಪ್ಪಿನ ಚಟ್ನಿ ಪುಡಿಗೆ ತುಂಬ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಈ ಚಟ್ನಿ ಪುಡಿಗಳು ಬಿಸಿ ಅನ್ನದ ಜೊತೆ, ರೊಟ್ಟಿ, ಚಪಾತಿ ಹಾಗೂ ಜೋಳದ ರೊಟ್ಟಿ ಜೊತೆ ಬಿಸಿ ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆಯೊಂದಿಗೆ ಸವಿಯಲು ತುಂಬ ರುಚಿಯಾಗಿರುತ್ತದೆ. ನೋಡಿ, ಇಲ್ಲಿ ನಮ್ಮ ಉತ್ತರ ಕನ್ನಡದವರೇ ಹಳಿಯಾಳದಿಂದ ಬಂದಿದ್ದಾರೆ. ಅಗರಬತ್ತಿ, ಸ್ಫೂರ್ತಿ ಅಗರಬತ್ತಿ ಅಂತ. ಮೇಡಮ್, ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ. ಹೇಗೆ ಮಾಡ್ತೀರಾ? ಏನು ಯಾವ್ಯಾವ್ದು ಬಳಸ್ತೀರಾ? ಕರಿ ಪೌಡ್ರು, ಸ್ಯಾಂಡಲ್, ಜಿಗಿಟ್ ಪೌಡ್ರು, ಸೆಂಟ್ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಕೈಲೇ ಮಾಡ್ತೀವಿ. ಇದಷ್ಟು ಕೈಯಲ್ಲೇ ಮಾಡಿ. ಅದರಿಂದ ಯಾವುದೇ ಅಲರ್ಜಿ ಏನಿಲ್ಲ. ಅದು ಧೂಪದ ಹೊಗೆ ಹೋದರೆ ಕೆಲವೊಬ್ರಿಗೆ ತುಂಬ ಸೀನ್ ಬರುತ್ತೆ. ಹಾಗಾಗಿ ಯಾವ ರೀತಿ ಏನು ಅಲರ್ಜಿ ಆಗಿಲ್ಲ. ಸೇಲ್ ಹೇಗಿದೆ? ನಾರ್ಮಲ್ ವಾಸನೆ ಬರ್ತೈತಿ, ಏನೂ ಇಂಪೆಕ್ಟ್ ಆಗಿಲ್ಲ. ಯಾವ್ಯಾವ್ದಿದೆ? ಏನೇನು ರೇಟ್ ಇದೆ? ಈ 50 ರೂಪಾಯಿ ಇದೆ. ಇದು 50, 40 ರೂಪಾಯಿ. ಕಡ್ಡಿ ಎಷ್ಟಿರುತ್ತೆ? ಕಡ್ಡಿ 160 ಗ್ರಾಮ್. ಇದು ಗ್ರಾಮ್ ಲೆಕ್ಕ. ಇದು 180 ಗ್ರಾಮ್. ಈ ಸೆಂಟೆಡ್ ವಾಸನೆ 120 ಗ್ರಾಮ್. ಇವೆಲ್ಲ 120 ಗ್ರಾಮ್, 90 ಕಡ್ಡಿ. ಸೇಲಿಂಗ್ ಚೆನ್ನಾಗಿದೆಯಾ? ಸೇಲ್ ಚೆನ್ನಾಗಿದೆ. ಇದು ಸಾಂಬ್ರಾಣಿ ಧೂಪ. ಇದು ಉದ್ದನ ಕಡ್ಡಿ. ಪ್ಲಾಸ್ಟಿಕ್ ಅನ್ನು ಡಬ್ಬಿ ಒಳಗೆ ಹಾಕಿಡೋದು. ಎಷ್ಟು ಅದು ರೇಟು? ರೇಟ್ 70 ರೂಪಾಯಿ. ಸಾಂಬ್ರಾಣಿ ಅದು ಇದು ಅರ್ಧ ಕೆ ಜಿ. ಇದು ಕಸ್ತೂರಿ. ಏನು? ಕಸ್ತೂರಿ ಸ್ಯಾಂಡಲ್. ಹಾಂ, ಡಬ್ಬಿ ಇದನ್ನು ತಯಾರು ಮಾಡ್ತೇವೆ. ಎಷ್ಟು ಅದು? ಇದು 80 ರುಪೀಸ್. ನೀವೇನಾದ್ರು ಯಾರು ಬೇಕು ಅಂದರೆ ಹೊರಗಡೆನೂ ಕಳಿಸ್ತೀರಲ್ವಾ? ಇದೇ ನಂಬರ್ ನೋಟ್ ಮಾಡ್ಕೊಳ್ಳಿ. ನಂಬರ್ ನೋಡು. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ನೀವು ಓನೇ ಮಾಡ್ತೀರಾ ಅಥವಾ? ಮನೆ ಮಾಡ್ತೀನಿ ನಾನು. ಹಾಂ, ಮನೆಯೊಳಗೆ ನೀವು ಒಬ್ಬರೇ ಮಾಡೋದು? ಮನೆಯವರು ನಾವು ಮಕ್ಕಳು ಪ್ಯಾಕಿಂಗ್ ಮಾಡ್ತಾರೆ ರಜೆಯಲ್ಲಿ. ಹೌದಾ? ಅಂದರೆ ಸಂಘದ ಮಹಿಳೆಯರು ಸೇರಿ ಮಾಡುವ ಸಂಘದಾಗ ಅಂದ್ರೆ ಒಬ್ಬೊಬ್ರು ತಕರಾರು ಮಾಡ್ತಾರೆ. ನಮ್ಮದು ಲಾಭ ಆಗಲಿ ನುಕ್ಸಾನ ಆಗಲಿ ನಮ್ಗೆ ಸಂಬಂಧಪಟ್ಟಿದ್ದಲ್ರಿ ಇವತ್ತು. ಇವತ್ತು ನಮ್ಗೆ ಲಾಭ ಆಗಲಿಲ್ಲ ಅಂದ್ರೆ ನಮ್ಗೆ ಮತ್ತು ಸಂಘದವರೆಲ್ಲ ಅಂದ್ರೆ ಇದು ಆಗ್ತೈತಿ ರೀ, ತೊಂದರೆ ಆಗ್ತೈತಿ. ಹಂಗಾಗಿ ನಮ್ಮದು ಎಲ್ಲ ನಾವು ಮಾಡ್ತೇವೆ. ಥ್ಯಾಂಕ್ ಯು ಮೇಡಮ್. ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಸುವಂತೆ ಎನ್ನುವಂತಹ ಪುಟ್ಟಹಳ್ಳಿಯವರು. ಇವರದ್ದು ಹಸೆ ಚಿತ್ತಾರ ಎಂಬ ಸಾಂಸ್ಕೃತಿಕ ಒಂದು ಕಲೆ. ಇವರ ಹೆಸರು ಸರಸ್ವತಿ ನಾಯ್ಕ್. ಈ ಕಲೆಯನ್ನು ಅವರು ಈ ಪುಟ್ಟ ಹಳ್ಳಿಯಿಂದ ದೆಲ್ಲಿಯವರೆಗೂ ಪ್ರದರ್ಶಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಸರಸ್ ಮೇಳದಲ್ಲಿ ಇವರು ನಮ್ಮ ರಾಜ್ಯವನ್ನೂ ಸಹ ಪ್ರತಿನಿಧಿಸಿದ್ದಾರೆ. ಇವರು ಬೇರೆಯವರೊಂದಿಗೆ ಮಾತನಾಡುತ್ತಲಿದ್ದ ಕಾರಣದಿಂದ ನನಗೆ ಇವರನ್ನು ಸಂದರ್ಶಿಸಲು ಆಗಲಿಲ್ಲ. ಹಾಗಾಗಿ ಕ್ಷಮೆ ಇರಲಿ. ಚಿತ್ತಾರವನ್ನಷ್ಟೇ ನಿಮಗೆ ತೋರಿಸುತ್ತಿದ್ದೇನೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಇವರು ಅಶ್ವಿನಿ ಹೆಗಡೆ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಎಂಬ ಊರಿನವರು. ಇವರದು
ಆರ್ಗ್ಯಾನಿಕ್ ಸ್ಕಿನ್ ಕೇರ್ ಎಂಬ ಪ್ರಾಡಕ್ಟ್ ಇದೆ. ಅಂದರೆ ಆರ್ಗ್ಯಾನಿಕ್ ಸೋಪ್ಗಳು, ಕೋಲ್ಡ್ ಕ್ರೀಮು, ಜೆಲ್ ಮತ್ತು ಫೇಸ್ ಪ್ಯಾಕ್ ಎಲ್ಲ ಇದೆ. ಇದರ ಎಲ್ಲ ಪ್ರಾಡಕ್ಟ್ಗಳು ಕೆಮಿಕಲ್ ಮುಕ್ತವಾಗಿದೆ, ಬಳಸಲು ತುಂಬ ಯೋಗ್ಯವಾಗಿದೆ. ನಾನು ಕೂಡ ಬಳಸಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಅವರದ್ದೇ ನಂಬರಿಗೆ DM ಮಾಡಿ ಕಾಲ್ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಉತ್ತರ ಕನ್ನಡದ ಇನ್ನೂ ಕೆಲವೊಂದು ಸ್ಟಾಲ್ಗಳಿದ್ದವು. ಸಿರಸಿಯ ಕೆಂಚಗದ್ದೆಯ ನಯನಕ್ಕ ಇವರದ್ದು ಸ್ಟಾಲ್ ಇತ್ತು, ಹೋಮ್ ಪ್ರಾಡಕ್ಟ್ ಇತ್ತು. ಅವರನ್ನೆಲ್ಲ ಸಂದರ್ಶಿಸಲು ಆಗಲಿಲ್ಲ, ಕ್ಷಮಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.